ಈ ವರ್ಷ ಯಾರೆಲ್ಲ KCT ಎಕ್ಸಾಮ್ನ ಬರೀತಾ ಇದ್ದೀರಾ, KEA ಕಡೆಯಿಂದ ನಿಮ್ಮೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇಷ್ಟು ದಿನ KCT ಸ್ಟೂಡೆಂಟ್ಸ್ಗೆ ಈ ಒಂದು ಡೌಟ್ ಇತ್ತು. ಸೊ ಈಗ KE ಅವರು ಅಫಿಷಿಯಲ್ ಆಗಿ ನಿಮಗೆ ಕ್ಲಾರಿಫೈ ಮಾಡಿದ್ದಾರೆ ಒಂದು ಡೌಟ್ನ. ಸೊ ಏನದು ಗುಡ್ ನ್ಯೂಸ್, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿ. ಯಾಕೆ ಅಂತ ಹೇಳಿದ್ರೆ KCT ಮುಗಿಯೋ ತನಕ ಕಂಪ್ಲೀಟ್ ಗೈಡೆನ್ಸ್ ನಮ್ಮ ಚಾನಲ್ಲಿ ಫ್ರೀ ಆಗಿರುತ್ತೆ. ಸೊ ಲಾಸ್ಟ್ ಇಯರ್ ಚೆಕ್ ಮಾಡ್ಬೋದು ನೀವು. KCT ಕೌನ್ಸಿಲಿಂಗ್ ಬಗ್ಗೆ ಏನೇ ಟಾಪಿಕ್ ಸರ್ಚ್ ಮಾಡಿದ್ರು ಯೂಟ್ಯೂಬಲ್ಲಿ ನಮ್ಮ ಚಾನಲ್ಲು ಕೂಡ ಬರುತ್ತೆ. ಸೊ ಅದರಿಂದ ಲಾಸ್ಟ್ ಇಯರೇ ನಿಮ್ಮ ಸೀನಿಯರ್ಸ್ ಬ್ಯಾಚ್ ಟೋಟಲ್ ಆಗಿ 20,000 ಸಬ್ಸ್ಕ್ರೈಬರ್ಸ್ ಲಾಸ್ಟ್ ಇಯರೇ ಬಂದಿರೋದು. ಸೊ ನೋಡ್ದ ಈ ವರ್ಷ ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನಿಮ್ಮ KCT ಎಕ್ಸಾಮ್ಗೆ ಇನ್ನೊಂದು 9 ಡೇಸ್ ಇದೆ. ನಿಮ್ಮ KCT ಪ್ರಿಪ್ರೇಷನ್ಗೆ ಹೆಲ್ಪ್ ಆಗೋ ರೀತಿ ಕಾಲೇಜ್ ದೋಸ್ತವರು ಫ್ರೀ ಚಾಟ್ಬೋಟ್ನ ಕೊಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ KCT PYQs, ಇಂಪಾರ್ಟೆಂಟ್ ಚಾಪ್ಟರ್ಸು, ಇಂಪಾರ್ಟೆಂಟ್ ಟಾಪಿಕ್ಸ್ ಎಲ್ಲ ಫ್ರೀ ಆಗಿರುತ್ತೆ. ಲಿಂಕು ಡಿಸ್ಕ್ರಿಪ್ಷನ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ. ಸೊ ಈಗ ವಿಡಿಯೋನ ಕಂಟಿನ್ಯೂ ಮಾಡೋದ. ನಿಮ್ಮ KCT ರ್ಯಾಂಕ್ ಅನೌನ್ಸ್ ಮಾಡಬೇಕಾದ್ರೆ KCT 50% ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ. ಮತ್ತು ನಿಮ್ಮ ಬೋರ್ಡಲ್ಲಿ PCM ಅಲ್ಲಿ 50% ಮಾರ್ಕ್ಸ್ನ ಕನ್ಸಿಡರ್ ಮಾಡಿ ನಿಮಗೆ ಒಂದು KCT ರ್ಯಾಂಕ್ ಅಂತ ಕೊಡ್ತಾರೆ. ಈಗ ತುಂಬ ಜನಕ್ಕೆ ಡೌಟ್ ಇದ್ದಿದ್ದೇನು ಅಂತ ಹೇಳಿದ್ರೆ, ಅಂದರೆ ನಿಮಗೆ ಈಗ ಸೆಕೆಂಡ್ PUC ಅವ್ರಿಗೆ 2 ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಈಗ ಆಲ್ರೆಡಿ ಒಂದು ಎಕ್ಸಾಮ್ ಬರೆದಿದ್ದೀರಾ, ಅದ್ರ ರಿಸಲ್ಟ್ಸ್ ಕೂಡ ಬಂದಿದೆ. ನೆಕ್ಸ್ಟು 2ನೇ ಎಕ್ಸಾಮ್ ಯಾರೆಲ್ಲ ಬರೀತಾರೆ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ, ಈಗ ಫಸ್ಟ್ ಎಕ್ಸಾಮಲ್ಲಿ ಅವ್ರು ಅನ್ಕೊಂಡಿರೋ ಮಾರ್ಕ್ಸ್ ಬರದೇ ಇರ್ಬೋದು, ಅಥವಾ ಇನ್ನೂ ಈ ಬಂದಿರೋ ಮಾರ್ಕ್ಸ್ಗಿಂತ ಜಾಸ್ತಿ ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಅಂಥವರು 2ನೇ ಎಕ್ಸಾಮ್ನ ಬರೀತಾ ಇರ್ತಾರೆ. ಸೊ ಈ 2ನೇ ಎಕ್ಸಾಮ್ನು ಕೂಡ ನಿಮಗೆ ಕನ್ಸಿಡರ್ ಮಾಡ್ತಾರಾ ನಿಮ್ಮ ರ್ಯಾಂಕ್ ಅನೌನ್ಸ್ ಮಾಡಬೇಕಾದ್ರೆ? ಈ ಒಂದು ಡೌಟು ತುಂಬ ಜನಕ್ಕೆ ಇತ್ತು. ಇದನ್ನು KE ಅವರು ಈಗ ಕ್ಲಾರಿಫೈ ಮಾಡಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ದ್ವಿತೀಯ PUC ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಪರೀಕ್ಷೆ 1 ಮತ್ತು ಪರೀಕ್ಷೆ 2ರಲ್ಲಿ ಪಡೆದ ಅಂಕಿಗಳ ಪೈಕಿ ಯಾವುದು ಅತ್ಯಧಿಕವೋ ಆ ಅಂಕಗಳನ್ನೇ CET ಫಲಿತಾಂಶಕ್ಕೆ ಪರಿಗಣಿಸಲಾಗುವುದು. ಈ ವಿಷಯದಲ್ಲಿ ಗೊಂದಲ ಬೇಡ. ಸೊ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ನಿಮ್ಮ ಎಕ್ಸಾಮ್ 1 ಮತ್ತು ಎಕ್ಸಾಮ್ 2 ಎರಡರಲ್ಲಿ ಯಾವುದು ಜಾಸ್ತಿ, ಈಗ PCM ಅಲ್ಲಿ ಯಾವುದರಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದಿರುತ್ತೆ, ಎಕ್ಸಾಮ್ 1 ಆಗಿರ್ಬೋದು ಅಥವಾ ಎಕ್ಸಾಮ್ 2 ಆಗಿರ್ಬೋದು, ಹೈಯೆಸ್ಟ್ ಮಾರ್ಕ್ಸ್ ಯಾವುದ್ರಲ್ಲಿ ಬಂದಿರುತ್ತೆ ಅದನ್ನು ತಗೊಂಡು ನಿಮ್ಮ ರ್ಯಾಂಕ್ನ ಅನೌನ್ಸ್ ಮಾಡ್ತಾರೆ. ಇನ್ನು ಕೆಳಗಡೆ ಕೊಟ್ಟಿದ್ದಾರೆ ನೋಡಿ. ಕೆಲ ಅಭ್ಯರ್ಥಿಗಳು ಪರೀಕ್ಷೆ 1ರಲ್ಲಿ ಪಡೆದ ಅಂಕಗಳನ್ನು ಉತ್ತಮಪಡಿಸಿಕೊಳ್ಳಲು 2ನೇ ಪರೀಕ್ಷೆ ಕೂಡ ತೆಗೆದುಕೊಳ್ಳುತ್ತಿದ್ದಾರೆ. ಅಂಥವರಿಗೆ ಕಳೆದ ವರ್ಷದಂತೆ 2 ಪರೀಕ್ಷೆಗಳಲ್ಲಿ ಪಡೆದ ಅತ್ಯಧಿಕ ಅಂಕಗಳನ್ನು CET ರ್ಯಾಂಕ್ಗೆ ಪರಿಗಣಿಸಲಾಗುತ್ತದೆ. ಸೊ ನಿಮ್ಮ 2ನೇ ಎಕ್ಸಾಮ್ ಅಥವಾ ಮೊದಲನೇ ಎಕ್ಸಾಮ್ ಎರಡೂ ಕಂಪೇರ್ ಮಾಡಿ ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ ಆ ಒಂದು ಸ್ಕೋರ್ನ ಕನ್ಸಿಡರ್ ಮಾಡಿ ನಿಮಗೆ ರ್ಯಾಂಕ್ ಅನೌನ್ಸ್ ಮಾಡ್ತಾರೆ. ಇಷ್ಟಕ್ಕೂ ದ್ವಿತೀಯ PUCಯ 2ನೇ ಪರೀಕ್ಷೆಗಳ ಫಲಿತಾಂಶ ಬಂದ ನಂತರವೇ CET ಫಲಿತಾಂಶ ಪ್ರಕಟಿಸಲಾಗುವುದು. ಹೀಗಾಗಿ 2ನೇ ಪರೀಕ್ಷೆಯ ಅಂಕಗಳನ್ನು ಪರಿಗಣಿಸುವುದಿಲ್ಲ ಎನ್ನುವುದು ಸುಳ್ಳು. ಇಂತಹ ವದಂತಿಗಳಿಗೆ ಕಿವಿ ಕೊಡಬೇಡಿ. ಕರ್ನಾಟಕ ರಾಜ್ಯ ಪಠ್ಯ ಕ್ರಮದ PUC ಅಭ್ಯರ್ಥಿಗಳಿಗೆ ಮಾತ್ರ ಈ 2 ಪರೀಕ್ಷೆಗಳ ನಿಯಮ ಅನ್ವಯವಾಗುತ್ತದೆ. ಉಳಿದಂತೆ ಕೇಂದ್ರ ಮತ್ತು ಇತರ ರಾಜ್ಯಗಳ ಬೋರ್ಡ್ ಪರೀಕ್ಷೆ ತೆಗೆದುಕೊಳ್ಳುವ ಅಭ್ಯರ್ಥಿಗಳಿಗೆ ಇದು ಅನ್ವಯಿಸುವುದಿಲ್ಲ. ಸೊ ಇದು KCT ಎಕ್ಸಾಮ್ ಮಾತ್ರ. ಈ ಒಂದು ಏನು 2 ಎಕ್ಸಾಮಲ್ಲಿ ಯಾವುದು ಜಾಸ್ತಿ ಮಾರ್ಕ್ಸ್ ಇರುತ್ತೆ ಅದನ್ನು ಕನ್ಸಿಡರ್ ಮಾಡಿ ನಿಮಗೆ ರ್ಯಾಂಕ್ನ ಕೊಡ್ತಾರೆ. ಸೊ ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಬೇಡ. ನಿಮ್ಮ ಸೆಕೆಂಡ್ ಎಕ್ಸಾಮ್ ಏನಿದೆ ಅದರಲ್ಲೂ ಕೂಡ ನೀವು ಚೆನ್ನಾಗಿ ಮಾಡಿ ನಿಮ್ಮ KCT ರ್ಯಾಂಕ್ನ ಚೆನ್ನಾಗಿ ಪಡ್ಕೋಬೋದು. ಅದಕ್ಕಿಂತ ತುಂಬ ಇಂಪಾರ್ಟೆಂಟು, ನಿಮ್ಮ KCT ಎಕ್ಸಾಮ್ ನಿಮಗೆ ಇನ್ನೂ 2 ಚಾನ್ಸ್ ಇದೆ. ಈಗ ಆಲ್ರೆಡಿ PU ಬೋರ್ಡಲ್ಲಿ ಮೊದಲನೇ ಎಕ್ಸಾಮಲ್ಲಿ ನಿಮಗೆ ಮಾರ್ಕ್ಸ್ ಚೆನ್ನಾಗಿ ಬಂದಿತ್ತು ಅಂದರೆ ನಿಮ್ಮ KCT ಎಕ್ಸಾಮ್ನ ಇನ್ನೂ ಚೆನ್ನಾಗಿ ಮಾಡಿ ನಿಮಗೆ ಚೆನ್ನಾಗಿರೋ ಕಾಲೇಜ್ ಸಿಗುತ್ತೆ. ಅದಕ್ಕಿಂತ ಇನ್ನೊಂದು ಆಪ್ಷನ್ ಏನು ಅಂತ ಹೇಳಿದ್ರೆ, ನೀವು ಮತ್ತೆ ಈಗ CET ಎಕ್ಸಾಮ್ನು ಬರಿಬೋದು, PUC ಎಕ್ಸಾಮ್ನು ಬರಿಬೋದು. ಆದ್ದರಿಂದ 2 ಆಪ್ಷನ್ ಇದೆ. ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಳ್ಳಿ. ನಿಮ್ಮ ರ್ಯಾಂಕು ಚೆನ್ನಾಗಿ ಬರಬೇಕು ಅಂದರೆ ನೀವು ಚೆನ್ನಾಗಿ ಸ್ಕೋರ್ ಮಾಡಬೇಕು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.